ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಚಡ್ಡಿ ದೋಸ್ತಿಗಳು ಕುಚಿಕು 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 ಖುಷಿ ಖುಷಿ ಕುಚಿಕು 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 ಮಸ್ತು 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 ಹುಡುಗಿ ಬಂತು ಮಸ್ತು 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 ಹುಡುಗಿ ಬಂದ ನನ್ನ ನೀನು ಗೆಲ್ಲ ಹೊರದೇಶದಲ್ಲಿ ಯಾವುದೇ ಸಾಂಗ್ ಶೂಟ್ ಆಗಿದ್ರು ಹೇಳ್ಬೋದು. ಹೇಗಿದೆ ನಮ್ ದೇಶ, ಹೇಗಿದೆ ನಮ್ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗ ಹೇಗಿದ್ದಾರೆ ಕನ್ನಡ ಜನ, ಈಗ ಹೇಗಿದ್ದಾರೆ ನಮ್ಮ ಕನ್ನಡ ಜನ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ನೀವೇನ್ ಮಾಡಿದ್ರಿ ಗೊತ್ತಾ? ಆಕ್ಚುಲಿ ಇವತ್ತಿನ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ವಾಸ್ ಬೈ ಆಲ್ ದ ಪಾರ್ಟಿಸಿಪೇಟ್ಸ್. ವಿ ಆಲ್ ಹ್ಯಾಡ್ ಅ ಗುಡ್. ಎಲ್ಲರೂ ಸಖತ್ತಾಗಿ ಮಜಾ ಮಾಡಿದ್ದೀವಿ. ಸೆಕೆಂಡ್ರಿ ನಾವು ಬಹುಮಾನ ಅನೌನ್ಸ್ ಮಾಡ್ತೀವಿ. ಚಟ್ನಿ ಮೇಕಿಂಗ್ ಮುಗ್ದೋಗ್ಲಿ ನೆಂದು ನಾವು ನಿಮಗೆ ಚಟ್ನಿ ಮಾಡಿ ಅಂತ ಹೇಳಿ ಟೈಮ್ ಕೊಡ್ತೀವಿ ಅಷ್ಟೇ. ಎಷ್ಟು ಹಾಕೋಬೇಕು, ಏನ್ ಮಾಡ್ಬೇಕು ಅದೆಲ್ಲ ನೀವೇ ನೋಡ್ಕೋಬೇಕು, ನೀವೇ ನೋಡ್ಬೇಕು. ಎಷ್ಟು ಜನಕ್ಕಿಲ್ಲ ಅವ್ರೊಬ್ರು ತಿನ್ನಷ್ಟು ಇಷ್ಟ ಮಾಡ್ಕೊಂಡ್ರೆ ಕಲ್ಲಿಗೆ ಸಾಕು. ಆಮೇಲೆ ಹಿಂದೆ ನಿಂತಿರೋ ಆಡಿಯನ್ಸ್ ದಯವಿಟ್ಟು ಇನ್ನೂ ಒಂಚೂರು ಹಿಂದೆ ಹೋಗ್ಬೇಕು. ಅವರ ಧರ್ಮಪತ್ನಿಗಳು, ಫ್ರೆಂಡ್ಸು, ಫೋನ್ ಫ್ರೆಂಡು, ಪಬ್ಲಿಕ್ ಧರ್ಮಪತ್ನಿ ತಿರುವುದಿಲ್ಲ ಇಲ್ಲಿ ನಿಮ್ಮ ವೈಫ್ ಅದಕ್ಕೆ ಹೇಳ್ತಾರಲ್ಲ ಒಂದು ಎರಡು ಎಲ್ಲರಿಗೂ ಚಟ್ನಿ ಮೇಕಿಂಗ್ ಕಾಂಪಿಟೇಷನ್ ಅಂದ್ರೆ ಸಾಮಗ್ರಿಗಳು ಎಷ್ಟು ಚೇಂಜ್ ಆಗಿಲ್ಲ. ಡಿಸಿಷನ್ ಆಫ್ ಜಡ್ಜಸ್ ವಿಲ್ ಬಿ ಫೈನಲ್ and the criteria will be taste of the chutney.
ಸಂಸ್ಕೃತಿಯ ಹೆಮ್ಮೆಯ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಹುಲಿ ವೇಷ. ಆರು ಏಳು ಗಂಟೆಗಳ ಕಾಲ ಅದಕ್ಕೆ ಮೈಯಲ್ಲಿ ಪೇಂಟ್ ಅನ್ನು ಹಾಕೊಂಡು ಆ ಪೇಂಟ್ ಒಣಗಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಂಟ್ ಹಾಕಬೇಕು, ಅದು ಒಣಗಬೇಕು, ನೆಕ್ಸ್ಟ್ ಇನ್ನೊಂದು ಪೇಂಟ್ ಹಾಕಬೇಕು. ಹೀಗೆ ಇಲ್ಲಿ ಈ ವೇಷ ಆಯ್ತು, ಇನ್ನವರು ವೇಷ ಕಳಿಸ್ತಾರೆ. ಆದ್ರೆ ಊರಲ್ಲಿ ಆಗಿರೋದಿಲ್ಲ. 9 ದಿನ ನವರಾತ್ರಿಗಳು ಕೂಡ ಈ ವೇಷ ಹಿಡ್ಕೊಂಡೇ ಅವರು ಮಲ್ಕೊಳ್ಬೇಕು. ಅದು ಅವರು ಹಾಕುವಂತಹ ಹರಕೆ. ಸೊ ಅತ್ಯಂತ ಶ್ರೇಷ್ಠ ಕಲೆಯಾದಂತಹ ಹುಲಿ ವೇಷವನ್ನ ಇಲ್ಲಿ ಹರವಿಜಯದಲ್ಲಿ ನಿಮಗೆಲ್ಲರಿಗೂ ಅದನ್ನು ತೋರಿಸಿಕೊಟ್ಟಂತಹ ವೇಷ ತಂಡಕ್ಕೂ ಕೂಡ ಪ್ರೀತಿ, ಎಲ್ಲರ ಚಪ್ಪಾಳೆ, ಆ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇದ್ದೀನಿ.
ಎಲ್ಲನೂ ಮರದಲ್ಲಿ ಮಾಡಿ ಕೆತ್ತಿರೋಂಥ ಬೊಂಬೆಗಳು. 3 ಅಡಿ ಇದೆ, ಮರದಲ್ಲಿದೆ ಅಂದರೆ ಎಷ್ಟು ತೂಕ ಇರ್ಬೋದು ಅಂದರೆ ಏನಿಲ್ಲ ಅಂದರೆ 8-10 kg ಒಂದೊಂದು ಬೊಂಬೆ ಇರುತ್ತೆ. ಈ ಬೊಂಬೆನ ಆಡಿಸೋದೊಂದು ವೈಶಿಷ್ಟ್ಯತೆ ಅಂತ ನೀವು ನೋಡ್ಬೋದು. ಪುರಾತನ ಪ್ರಾಚೀನವಾದ ಶೈಲಿಯ ಬೊಂಬೆ ಆಟ. ನಾವಿವತ್ತು ತಗೊಂಡಿರೋದು ಸಾಂಪ್ರದಾಯಿಕ ಶೈಲಿ. ಅದು ಅಂದರೆ ಇಲ್ಲಿ ಕೃಷ್ಣ ಇರ್ತಾನೆ, ಇಂದ್ರ ಬರ್ತಾನೆ, ಶಚಿ ಇರ್ತಾರೆ, ನಾರದರು ಬರ್ತಾರೆ, ಸತ್ಯಭಾಮ ಇರ್ತಾರೆ, ರುಕ್ಮಿಣಿ ಇರ್ತಾರೆ. ಆ ಒಂದು ಕಥಾವಸ್ತು ಇಟ್ಕೊಂಡು ನಾವು ತಂದಿದ್ದೀವಿ. ಇದು ನಮಗೆ ಹೇಗೆ ಬಂತು? ನಾವೀಗ ಆಡಿಸ್ತಾ ಇರೋದಲ್ಲ, ನನ್ನೂ ಸೇರಿ ನಾವೆಲ್ಲ 5ನೇ ತಲೆಮಾರು ಅಂದರೆ 5th ಜನರೇಷನ್ ಆರ್ಟಿಸ್ಟ್. ನಾವು ನಮ್ಮ ತಂದೆಯವರು ಆಡಿಸ್ತಾ ಇದ್ರು, ನಮ್ಮ ತಾಯಿಯ ತಂದೆ ಅಂದರೆ ನಮ್ಮ ತಾತ ಆಡಿಸ್ತಾ ಇದ್ರು, ನಮ್ಮ ತಾತನ ತಾತ ಆಡಿಸ್ತಾ ಇದ್ರು. ಕೊನೆಯಲ್ಲಿ ನಾನು ಎಲ್ಲ ಆಡ್ತಾ ಇರೋ ಆರ್ಟಿಸ್ಟ್ ಎಲ್ಲರನ್ನೂ ನಾವು ಪರಿಚಯ ಮಾಡಿಕೊಡ್ತೀವಿ. ಆಮೇಲೆ ಬೊಂಬೆ ಹೇಗೆ ಆಡಿಸ್ತೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀವಿ. ಕರುಣದಿಂದಲೇ ನೀನು ಕಾಯ್ಬೇಕು ಬರಲೇ ಶಿವ ಶಂಭೋ ವೈಭವವನ್ನು ಪರೋಪಕಾರಕ್ಕೂ ಲೋಕೋಪಕಾರಕ್ಕೂ ಉಪಯೋಗಿಸುವುದೇ ದೈವ ಕಟಾಕ್ಷಕ್ಕೆ ಪಾತ್ರನು. ಆದ್ದರಿಂದ ನೀನು ಸಮಾನನೆಂಬ ಈ ಢಂಬದ ನುಡಿಯನ್ನು ಬಿಡು. ಏನು? ನಾನು ಸಮಾನರಹಿತನೆಂಬುದು ಢಂಬದ ನುಡಿಯೇ? ನನ್ನ ಮನವಾಗಿರ್ಲಿ ನಿಮ್ಮನ ಗಾಳಿಟ್ಟೂರ್ ಬಂದು ಅದೇನೆ ಸರಿಯಾಗಿ ಹೇಳಬಾರದೆ. ಕೇಳಮ್ಮ ಭಾಮಾದೇವಿ, ನಾರದ ಮಹರ್ಷಿಗಳು ದೇವಲೋಕ ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಅವರಿವರನ್ನು ಕೊಂದು ನಾನೇ ಪ್ರತಾಪಶಾಲಿ ಎಂದು ಕೊಂಬುವ ಮೂರ್ಖ. ಚೆಲುವಿನ ಗುಣಗಾನ 100 ನೋಡಿ ಬಂದೆ ರುಕ್ಕಮ್ಮ, 100ರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ 100 ಮಾತು ಕೇಳಿ ಬಂದೆ ರುಕ್ಕಮ್ಮ. ಭೂಮಿಯಲ್ಲಿ ಬಿರುಬಿ ತೋರಿಸಲಿ ಚೆಲುವ ಕನ್ನಡದ ಭೂಪತ. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬಂದಿದೆ. ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬಂದಿದೆ. ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ, ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ.
ಮಸ್ತು ಅಂದ್ರೆ ಎಲ್ಲದಕ್ಕೂ ಅಸ್ತು ಅಂದ್ರೆ ಸುತ್ತುವಾಗಿ ಕತ್ತು ಬಿಟ್ಟು ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡ ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ, ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನನ ನುಡಿಯು, ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ. ಹುಡುಗರಿಂದ ಕೇಳಿದ್ರೆ ಮುಗ್ದಿದೆ. ದಯವಿಟ್ಟು ಎಲ್ಲರೂ ವಾಪಸ್ ಹೋಗ್ತಾರೆ. ಎಲ್ಲ ಮಕ್ಕಳ ಚೈನುಗಳು, ಬಾಡಿಗೆಗೆ ತಂದ ಸರಗಳು, ನಲಿಯುತ್ತಾ ಹಾಡುಗಳು, ಕುಣಿಯುತ್ತಾ ಡ್ಯಾನ್ಸ್ಗಳು, ರೇಷ್ಮೆ ಸೀರೆಗಳು, ಅಲ್ಟ್ರೇಷನ್ ಮಾಡಿಸಿದ ಬ್ಲೌಸ್ಗಳು, ಆಫರ್ ಅಲ್ಲಿ ತಗೊಂಡ ಚೂಡಿದಾರಗಳು, ಬೈ ಒನ್ ಗೆಟ್ ಒನ್ ಜೀನ್ಸ್ಗಳು, ಲಂಗ ದಾವಣಿಗಳು, ಲೆಂಗಿ ಲೆಗಿನ್ಸ್ಗಳು, ನವೆಂಬರ್ ತಿಂಗಳಲ್ಲಿ ಬರುವ ರಾಜ್ಯೋತ್ಸವಗಳು, ನಂಬರ್ 1 ಕನ್ನಡಿಗರ HVH ನಿವಾಸಿಗಳು. ಗೊಬ್ಬರವೋ ಎತ್ತಲಿನ ನೀರು, ಯಾರ್ಯಾರ ದುಡಿಮೆಯ ಫಲವೋ ಈ ಊಟ ನಿಮ್ಮದಾಗಲು ಋಣವೆಂಬುದು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ, ಜೋಬಲ್ಲಿರುವ ಟೋಕನ್ ಹಿಡಿದು ಮುಂದೆ ನಡೀನಿ. ಪುಣೆಯ
ಉರಿಸಿ ಹಸಿದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು